ಬಿಜೆಪಿ ಮತ್ತು ಜೆಡಿಎಸ್, ಕಾಂಗ್ರೆಸ್ ಆಯಾ ಕ್ಷೇತ್ರಗಳಲ್ಲಿ ಯಾರನ್ನ ನಿಲ್ಲಿಸಬೇಕು ಅಂತ ನಾವು ಡಿಸೈಡ್ ಮಾಡಿದ್ವು. ಶಿಗ್ಗಾವಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಇದ್ರು, ಅವರನ್ನೇ ಮತ್ತೆ ನಿಲ್ಲಿಸಿದ್ವಿ. ಆಲ್ರೆಡಿ ಸಂಡೂರಲ್ಲಿ ನಮ್ಮದೇ ಆದಂತಹ ತೆರವಾದಂತಹ ಕ್ಷೇತ್ರ, ಅವರ ಪತ್ನಿಯ ಇದು ಕಾರ್ಯಕರ್ತರ ಅಪೇಕ್ಷೆ ಮೇಲೆ ಪತ್ನಿಗೆ ಟಿಕೆಟ್ ಕೊಟ್ಟಿದ್ವಿ. ಆದ್ರೆ ಚನ್ನಪಟ್ಟಣದಲ್ಲಿ ನಾವು ಕರೀಲಿಲ್ಲ ಯೋಗೇಶ್ವರ್ ಅವ್ರನ್ನ ಬನ್ನಿ ಅಂತ. ಅವರು ಟಿಕೆಟ್ ವಂಚಿತರಾಗಿ ಅವರಿಗೆ ಅಲ್ಲಿ ಅನ್ಯಾಯ ಆಗಿ ಕುಮಾರಸ್ವಾಮಿ ಅವರು ಅವರಿಗೆ ಮೋಸ ಮಾಡಿ ಅಂಡ್ ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಒಕ್ಕಲಿಗರ ನಾಯಕರನ್ನ ಬೆಳೆಸೋದಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇರುವಂತದ್ದು. ಹಾಗಾಗಿ ಯೋಗೇಶ್ವರ್ ಅವರು ಇಲ್ಲಿ ಬಂದಿರುವಂತದ್ದು. ಈ ಪ್ರಶ್ನೆಯನ್ನ ಬಹುಶಃ ಬಹಳ ಸಮಂಜಸವಾಗಿ ನೀವು ಕೇಳಬೇಕಾಗಿರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ಅವರನ್ನ, ಕಾಂಗ್ರೆಸ್ ಅವ್ರನ್ನ. ರಾಜ್ಯದಲ್ಲಿ 135 ಸ್ಥಾನ ತಗೊಂಡು ಅಧಿಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರಿಗೆ ಅಲ್ಲೊಂದು ಅಭ್ಯರ್ಥಿ ಆಗಿ ಯೋಗ್ಯತೆ ಇಲ್ಲ. ನಡೆಸ್ತೀನಿ ಅಂತ ಇದೇ ಯೋಗೇಶ್ವರ್ ಹೇಳಿದ್ರು. ಇವರು ಅಭ್ಯರ್ಥಿ ಅಂತೆ, ಅಭ್ಯರ್ಥಿ ಆಗ ಯೋಗ್ಯತೆ ಇಲ್ಲದೆ ಒಂದು ಸರ್ಕಾರ ನಡೆಸ್ತಾ ಇರುವಂತ ಕಾಂಗ್ರೆಸ್ ಅವರು ನಂಬಕ್ಕೆ ಮಾತಾಡ್ತಾರೆ. ನೋಡಿ, ಹೌದು, ಡಿ ಕೆ ಶಿವಕುಮಾರ್ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಡೇವನಿಂದ ಹೇಳ್ತಾ ಇದ್ರು ನಾನೇ ಅಭ್ಯರ್ಥಿ ಅಂತ ಹೇಳಿ. ಅವ್ರು ತಮ್ಮನೇ ಬಂದ್ ನಿಲ್ಬಹುದು ಅನ್ನೋದಿತ್ತು. ನೀವೇ ಹೇಳ್ದಂಗೆ ಬೇರೆ ಕ್ಷೇತ್ರದಲ್ಲಿ ಹೆಂಗೆ ನಿಮ್ದೇ ಅಭ್ಯರ್ಥಿ ಇದ್ರು, ಇಲ್ಲೂ ಇದ್ರು ನಿಮ್ಮ ಪಕ್ಷದ ಅಭ್ಯರ್ಥಿ. ಶಿಗ್ಗಾವಿಯಲ್ಲಿ ಹೋಗಿ ಹೇಳಿದ್ದಾರೆ ಇಲ್ಲಿ ನಾನೇ ಅಭ್ಯರ್ಥಿ ಅಂತ, ಸಂಡೂರಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ, ಡಿ ಕೆ ಶಿವಕುಮಾರ್ ಅವರು ಸಂಡೂರಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ, ಚನ್ನಪಟ್ಟಣದಲ್ಲಿ ಹೋಗಿ ಹೇಳಿದ್ದಾರೆ ನಾನೇ ಅಭ್ಯರ್ಥಿ ಅಂತ. ನಿಮ್ಮ ಪಕ್ಷದ ಅಭ್ಯರ್ಥಿ ಇರ್ಲಿಲ್ವಾ? ಇಂಪೋರ್ಟ್ ಯಾಕಾಯ್ತು? 524 ಕ್ಷೇತ್ರಗಳಲ್ಲಿ ಮೋದಿ ಹೋಗಿ ಭಾಷಣ ಮಾಡಿದ್ರು ನಾನೇ ಅಭ್ಯರ್ಥಿ ಅಂತ. ಡಸ್ ಇಟ್ ಮೀನ್ ದಟ್ ಎಲ್ಲಾ ಕಡೆ ಅವರೇ ಹೋಗಿ ನಿಂತ್ಕೋತಾರೆ ಅಂತನಾ? ಅಲ್ಲ, ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಟಾಪ್ ಲೀಡರ್ಶಿಪ್ ಅಂತ ಯಾರಿರ್ತಾರೆ ಅವ್ರು ಹೋಗಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳುವಂತದ್ದು. ದೇವೇಗೌಡರು ಹೇಳಿದ್ರು ಹಾಗಂತ ನಾವು ಅದನ್ನ ಪ್ರಶ್ನೆ ಮಾಡಲ್ಲ. ಇವ್ರ ಹತ್ರ ಟಾಪ್ ಲೀಡರ್ಶಿಪ್ ಇಲ್ಲ ಅಂತಂದ್ರೆ ನಾವೇನ್ ಮಾಡೋದಕ್ಕಾಗುತ್ತೆ? ವಿಜೇಂದ್ರ ಅವರು ಹೋಗಿ ಅಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ಳುವಂತ ಆ ಲೆವೆಲ್ಗೆ ಅವರು ಬೇಡ ಸಾಮಾನ್ಯ ನಿಲ್ಸಿದ್ದೀವಿ ಲಾಸ್ಟ್ ಟೈಮ್ ಇವತ್ತು ರೈತ ಆ ರೈತ ನಿಲ್ಸಿದೀವಿ. ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಬೇಕಾಯ್ತು. ಮೇಡಮ್ ಕೇಳಿ, ಇದು ಯೋಗೇಶ್ವರ್ ಬಿಜೆಪಿ ಅಂತ ಅಲ್ಲ, ಜೆಡಿಎಸ್. ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಜೆಡಿಎಸ್ ಮಿತ್ರ ಪಕ್ಷ. ನಾವು ಅವ್ರಿಗೆ ಕುಮಾರಸ್ವಾಮಿ ಅವರು ಆ ಜಾಗದಲ್ಲಿ ಗೆದ್ದಿದ್ದವರು, ಆ ಜಾಗ ಅವ್ರಿಗೆ ಕೊಡಬೇಕು. ಮಿಕ್ಕ 2 ಕ್ಷೇತ್ರದಲ್ಲಿ ಜೆಡಿಎಸ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯೋಗೇಶ್ವರ್ ಆಲ್ರೆಡಿ MLC ಆಗಿದ್ದಾರೆ. MLC ಅವ್ರು ರಿಸೈನ್ ಮಾಡಿದ ತಕ್ಷಣ ನಮ್ಮ ಮತ್ತೆ ಲಾಸ್ ಆಗುತ್ತೆ ನಮಗೆ. ಈ ದೃಷ್ಟಿನಲ್ಲಿ ಯೋಗೇಶ್ವರ್ ಅಂತಲ್ಲ, ಕುಮಾರಸ್ವಾಮಿ ಅವರು ಜಾಗ, ಕುಮಾರಸ್ವಾಮಿ ಯಾರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಕ್ಷ ನಿಶ್ಚಯ ಮಾಡಿದೆ. ಅದು ಬಿಟ್ಟು ಇವರಿಗೆ ಕಾಂಗ್ರೆಸ್ ಅವ್ರಿಗೆ ತಾಕತ್ತಿಲ್ಲ. JDS ಅವರು ಹೋಗಿ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಅವರೇ ಕರ್ಕೊಂಡು ಹೋಗಿದ್ದ ಅಂತಂದ್ರು. ರಾತ್ರಿ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿದ ಅವರು. ಅವ್ರು ಯಾರು ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಯಾರು ಇಲ್ವಲ್ಲ, ಯಾರು ಇಲ್ಲ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಲ್ಲ ಯಾರು ಅಲ್ಲಿ. ಈ ದೃಷ್ಟಿಯಿಂದ ಕುಮಾರಸ್ವಾಮಿ ಅವ್ರ ಜಾಗ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಹೊರತು ಬೇರೆ ಯಾರಿಗೂ ಇಲ್ಲ. ಅದು ಬಿಟ್ಬಿಟ್ಟು ಒಬ್ಬ ಒಕ್ಕಲಿಗ ನಾಯಕನನ್ನ ಉಳಿಸ್ಕೊಳ್ಬೇಕಿತ್ತು ಅಂತ ಇದ್ದಿದ್ರೆ ಆಗ್ಬೋದಾಗಿತ್ತು. ಯಾಕೆ ಅಂತ ಹೇಳಿ ಕೇಳಿ ಸರ್, ಇವರು ಬರೋದ್ರಿಂದ ಮಾಡಿದ್ರು. DK ಸುರೇಶ್ ಸರ್, ಇವತ್ತು ಫಲಿತಾಂಶ ಆರಂಭಿಕ ಮುನ್ನಡೆ ಸಾಧಿಸಿದ್ದಾರೆ ಸರ್ ನಿಖಿಲ್ ಕುಮಾರಸ್ವಾಮಿ ಅವರು. ಸಂಜಯ್ ಹಿಂದೆ ಸ್ವಲ್ಪ ಚುನಾವಣೆಯಲ್ಲಿ ಚನ್ನಪಟ್ಟಣದ ಮತದಾರರ ಭಾವನೆಗಳು ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ.
ನಮಗೆ ಯಾವುದೇ ರೀತಿಯ ಸಂಶಯಗಳೇನಿಲ್ಲ. ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಿಖಿಲ್ ಕುಮಾರಸ್ವಾಮಿಯವರು ಹೆಚ್ಚಿನ ಮತದಲ್ಲೇ ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ, ನನಗೆ ವಿಶ್ವಾಸವೂ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಪ್ರಮುಖವಾದಂಥ 2 ವಿಧಾನಸಭಾ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ. 2 ಕಡೆಯೂ ಪ್ರಾರಂಭಿಕ ಹಂತದ ಮುನ್ನಡೆಯನ್ನು NDA ಅಭ್ಯರ್ಥಿಗಳೇನು ಸಾಧಿಸಿದ್ದಾರೆ, ಅದು ಅದೇ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಲಕ್ಷಣಗಳೇನಿದೆ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪುನಃ ದೇಶದ ಜನತೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಆಶೀರ್ವಾದವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದ ಮುನ್ನಡೆಯಲ್ಲಿ ನಾವು ಕಾಣ್ಬೋದು. ಥ್ಯಾಂಕ್ ಯು. ಸರ್, ಆರಂಭಿಕ ಮುನ್ನಡೆ ಸಾಧಿಸಿದ್ದೀರಾ, ಏನು ಕಾನ್ಫಿಡೆನ್ಸ್ ಇದೆ ಸರ್? ಈಗ ತಾನೇ EVM ಮಿಷಿನ್ಸು ಓಪನ್ ಆಗಿದೆ ಅನ್ನುವಂಥ ಮಾಹಿತಿ ಬಂದಿದೆ. ಹಾಗಾಗಿ ಇನ್ನೂ ಭಾಳ ದೂರ ಸಾಗದಿದೆ. ಆರಂಭಿಕ ಹಂತದಲ್ಲಿ ಒಂದು ಶುಭ ಸೂಚನೆ. ತಾಲೂಕಿನ ಜನತೆ ಈ ಬಾರಿ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ದೃಢವಾಗಿ ನಂಬಿದ್ದೀನಿ. ಎಷ್ಟು ಅಂತರದಿಂದ ಗೆಲ್ತೀರಾ ಅಂತ ಏನಾದರೂ ಇದೆ? ಹಣೆ ಬರ ಭಗವಂತ ಬರೆಯೋನು, ಜನನೂ ಹಣೆ ಬರ ಇವತ್ತು ಬರೆದಿದ್ದಾರೆ. ಹಾಗಾಗಿ ಮತಗಟ್ಟೆಗಳಲ್ಲಿ ಎಲ್ಲವೂ ಕೂಡ ಇನ್ನೇನು ಕೆಲವು ಗಂಟೆಗಳಲ್ಲಿ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ. ಹಾಗಾಗಿ ಅದು ಅಂತರದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಜನ ಒಂದು ಅವಕಾಶ ಮಾಡ್ತಾರೆ ಅನ್ನೋ ಒಂದು ದೃಢವಾದಂಥ ಒಂದು ನಂಬಿಕೆ ಅಂತೂ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವಿಶ್ವಾಸ ಇಬ್ಬರ ಮಾತಿನಲ್ಲೂ ಕೂಡ, ಆದರೆ ಆ ವಿಶ್ವಾಸವನ್ನ ಮತದಾರ ಹುಸಿಗೊಳಿಸ್ತಾನ ಅಥವಾ ಗೆಲುವಿನ ನಗೆ ಉಳಿಯೋ ರೀತಿಯಲ್ಲಿ ತೀರ್ಪನ್ನ ಕೊಡ್ತಾನ ಕೆಲವೇ ಕ್ಷಣಗಳಲ್ಲಿ. ಬಹುಶಃ 10 ಗಂಟೆ 11 ಗಂಟೆ ವೇಳೆಗೆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಬಟ್ ಒಂದು ಈ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದ ಮೇಲೆ ಈ JDSನ ಉತ್ತರಾಧಿಕಾರಿ ಬಗ್ಗೆ ಬಹಳ ಚರ್ಚೆ ಆಯಿತು. ನಾನು ನರಸಿಂಹಮೂರ್ತಿ ಸರ್ನ ಕೇಳ್ತೀನಿ, ಗೆದ್ದರೆ ಓಕೆ ಸರ್, ಗೆಲ್ಲದೆ ಹೋದರೆ ಹೆಂಗೆ ಕತೆ JDSನದು ಅಂತ. ಸರ್ ಮೇಡಮ್, ಗೆಲುವು ಸೋಲು ನಮಗೆ ಮುಖ್ಯ ಅಲ್ಲ ಮೇಡಮ್. ನಾವು ಯಾವತ್ತೂ ಹೋರಾಟ ಮಾಡ್ಕೊಂಡು ದೇವೇಗೌಡರು ಅವತ್ತಿಂದ ಹೋರಾಟ ನಿಮ್ಮ ಪಕ್ಷದ ಪ್ರಶ್ನೆ ಕೇಳ್ತಿಲ್ಲ ಸರ್, ನಿಖಿಲ್ ಕುಮಾರಸ್ವಾಮಿ ಅವರ ವೈಯಕ್ತಿಕ ರಾಜಕೀಯ ಭವಿಷ್ಯದ ಬಗ್ಗೆ ಕೇಳ್ತಿದ್ದೀನಿ. ಪಕ್ಷದ ವಿಚಾರ, ಸೋಲು ಗೆಲುವು ಒಬ್ಬ ಮನುಷ್ಯನಿಗೆ ಮುಖ್ಯ ಅಲ್ಲ ಮೇಡಮ್. ಆದ್ರೆ ಒಂದು ಹೋರಾಟ ಅಂತೂ ನಿರಂತರವಾಗಿರ್ಬೇಕು, ನಿರಂತರವಾಗಿರುತ್ತೆ. ಅಲ್ಲ, ಹೋರಾಟ ಮಾಡ್ಲಿಕ್ಕೆ ಜನ ಇರೋದಿಲ್ಲ ಅಂತ ನರಸಿಂಹಮೂರ್ತಿ ಅವರು ಹೆಂಗ್ ಗೊತ್ತಾ, ಅದು ಹೋರಾಟ ಒಬ್ಬ ನಾಯಕ ಅಂತ ಬೇಕಾಗತ್ತೆ ಅಂತ. ಈಗ 3ನೇ ಬಾರಿ ಇವರು ಗೆದ್ದರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಮಂಡ್ಯದಲ್ಲಿ ಮತ್ತು ರಾಮನಗರದಲ್ಲಿ ಭಾಳ ಕೇಕ್ವಾಗ್ತಾರ ಇದ್ದಂಥ ಅವಕಾಶ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ರು ಕೂಡ ದೇವೇಗೌಡರ ಪ್ರಭಾವದಿಂದ ಅಥವಾ ಕುಮಾರಸ್ವಾಮಿ ಪ್ರಭಾವದಿಂದ ಅಂತೇಳಿ. ಈ ಬಾರಿ ಅಖಾಡಕ್ಕೆ ಇಳಿದಿದ್ದು ಸಾಧಾರಣ ಅಖಾಡಕ್ಕೆಲ್ಲ ಇಳಿದಿದ್ದು ನಿಖಿಲ್ ಕುಮಾರಸ್ವಾಮಿ ಗೆದ್ದರೆ ಅದರ ಕದರೇ ಬೇರೆ ಆಗ್ಬಿಡುತ್ತೆ, ಯಾಕಂದರೆ ನಿಜವಾದ ಹೋರಾಟದಲ್ಲಿ ಗೆದ್ದಿದ್ದು ಅಂತೇಳಿ. ಆದರೆ ಒಂದು ಕಾಲದಲ್ಲಿ ರಾಮನಗರ